ಇಮೇಲ್ ಐ ಡಿ ಪಾಸ್ವರ್ಡ್ ಅನ್ನು ಹೇಗೆ ತಿಳ್ಕೊಳ್ಳೋದು? ಓಕೆ, ನಿಮ್ಮ ಹತ್ರ ಆಲ್ರೆಡಿ ಇಮೇಲ್ ಅಕೌಂಟ್ ಇದೆ ಅಂತಂದ್ರೆ ಸಾಕು, ಗೂಗಲ್ ಅಕೌಂಟ್ ಅನ್ಬೋದು, ಇಲ್ಲಂತಂದ್ರೆ ಇಮೇಲ್ ಅಕೌಂಟ್ ಅನ್ಬೋದು, ಇಲ್ಲಂತಂದ್ರೆ ಜಿಮೇಲ್ ಐ ಡಿ ಅನ್ಬೋದು ನೀವು. ಓಕೆನಾ? ಸೊ ಆ ಒಂದು ಜಿಮೇಲ್ ಐ ಡಿ ಪಾಸ್ವರ್ಡ್ ಅನ್ನು ಯಾವ ಥರ ತಿಳ್ಕೊಳ್ಳೋದು ಏನಕ್ಕಪ್ಪ ಅಂದನು ತುಂಬ ಜನ ಇಮೇಲ್ ಐ ಡಿ ಇಟ್ಟಿರ್ತಾರೆ. ಇಟ್ಟಿದ ನಂತರ ಆ ಒಂದು ಇಮೇಲ್ ಐ ಡಿನ ಪರ್ಸ್ನಲ್ ಆಗಿ ಎಲ್ಲೆಲ್ಲೋ ಯೂಸ್ ಮಾಡಿರ್ತಾರೆ. ಯಾವುದಾದ್ರು ಕಂಪ್ನಿ ಕೊಡೋದಾಗಿರ್ಬೋದು, ಯಾವುದೋ ಒಂದು ಅಕೌಂಟಲ್ಲಿ ಲಾಗಿನ್ ಕೂಡ ಆಗಿರ್ಬೋದು, ಅದನ್ನು ಕೊಟ್ಬಿಟ್ಟಿರ್ತಾರೆ. ಇವಾಗ ಏನಪ್ಪ ಅಂತಂದ್ರೆ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಇವಾಗ ಆ ಒಂದು ಇಮೇಲ್ ಐ ಡಿ ಪಾಸ್ವರ್ಡ್ ಅನ್ನು ಮರ್ತೋಗ್ಬಿಟ್ಟಿದ್ದಾರೆ ಅವರು. ಓಕೆನಾ? ಆ ಒಂದು ಇಮೇಲ್ ಐ ಡಿ ಪಾಸ್ವರ್ಡ್ ಇದ್ರೆ ತಾನೇ ಮತ್ತೆ ನಮ್ಗೆ ಇನ್ನೊಂದು ಫೋನಲ್ಲಿ ಲಾಗಿನ್ ಆಗೋಕ್ಕಾಗೋದು. ಬೇರೆ ಎಲ್ಲಾದರೂ ಕೊಡಬೇಕಂತಂದ್ರೆ ಸಾಕು ಆ ಒಂದು ಇಮೇಲ್ ಐ ಡಿ ಪಾಸ್ವರ್ಡ್ ಕೊಟ್ರೆ ನಾವು ಲಾಗಿನ್ ಆಗೋಕ್ಕಾಗುತ್ತೆ. ಓಕೆನಾ? ನಮ್ಗೆ ಲಾಗಿನ್ ಆಗೋಕ್ಕಾಗ್ತಾ ಇಲ್ಲ. ಏನಕ್ಕಪ್ಪ ಅಂದ್ರೆ ಪಾಸ್ವರ್ಡೇ ಮರ್ತು ಹೋಗ್ಬಿಟ್ಟಿದ್ದೀನಿ. ಏನು ಮಾಡೋದು? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ ಇಮೇಲ್ ಐ ಡಿ ಇತ್ತಂದ್ರೆ ಸಾಕು, ಅದನ್ನು ಪಾಸ್ವರ್ಡ್ ಯಾವ ಥರ ತಿಳ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಅದು ಎಲ್ಲೂ ಹೋಗಿಲ್ರಿ ಅಪ್ಪ, ನಿಮ್ಮ ಫೋನಲ್ಲಿ ಸೇವ್ ಆಗಿರುತ್ತೆ ರೀ. ಅದೇ ಎಲ್ಲಿ ಸೇವ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಏನಕ್ಕಪ್ಪ ಅಂತಂದ್ರೆ ಪ್ರತಿಯೊಂದು ಪಾಸ್ವರ್ಡು ಅಷ್ಟೇ. ಓಕೆನಾ? ಎಲ್ಲನೂ ಅಷ್ಟೇ ನಿಮ್ಮ ಒಂದು ಫೋನಲ್ಲೇ ಸೇವ್ ಆಗಿರುತ್ತೆ ಗೈಸ್. ಓಕೆನಾ? ನಿಮ್ಮ ಹತ್ರ ಏನಾದರೂ ಹಳೆ ಫೋನ್ ಇತ್ತು ಅಂತಂದ್ರೆ ಸಾಕು, ಅದರಲ್ಲೇ ಸೇವ್ ಆಗಿರುತ್ತೆ. ಆ್ಯಂಡ್ ಹೊಸ ಫೋನಲ್ಲಿ ಲಾಗಿನ್ ಆಗೋಕೆ ಹೋದ್ರೆ ಸಾಕು, ನಿಂಗೆ ಪಾಸ್ವರ್ಡ್ ನೆನಪಿಲ್ಲ. ಓಕೆನಾ? ಸೊ ಬಾಯ್ ಹೆಂಗಂತ ಹೇಳ್ತೀನಿ. ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲೇ ಸರ್ ಬಂದಿದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ಪಕ್ಕದಲ್ಲಿರೋದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೊಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಟಕ್ಕಂತ ನೋಟಿಫಿಕೇಶನ್ ಇನ್ನು ವಿಡಿಯೋ ಬರುತ್ತೆ ಗೈಸ್. ಓಕೆನಾ? ಇವಾಗ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ ಆ್ಯಂಡ್ ಎಲ್ಲನೂ ತಿಳಿಸ್ಕೊಡ್ತೀನಿ ಗೈಸ್. ಓಕೆನಾ? ಲೆಟ್ ಗೆಟ್ ಸ್ಟಾರ್ಟೆಡ್ ಗಾಯ್ಸ್. ಇವಾಗ ಕಂಪ್ಲೀಟ್ ಆಗಿ ನನ್ನೊಂದು ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದೀನಿ. ಇವಾಗ ಏನು ಮಾಡಬೇಕು ಗೊತ್ತಾ? ಸಿಂಪಲ್ ಆಗಿ ಮೇಲೆ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಸೆಟ್ಟಿಂಗ್ ಐಕನ್ ಬರುತ್ತೆ. ಸಿಂಪಲ್ ಆಗಿ ಸೆಟ್ಟಿಂಗ್ ಐಕನ್ಗೆ ಹೋಗಿ. ಓಕೆ, ಸೆಟ್ಟಿಂಗ್ಸ್ ಹೋಗಿದ ನಂತರ ಸ್ವಲ್ಪ ಈ ತರ ಮೇಲೆ ಸ್ಕ್ರೋಲ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ಗೂಗಲ್ ಅಂತ ಬರುತ್ತೆ. ನೋಡ್ತಾ ಸಿಂಪಲ್ ಗೂಗಲ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತ ನೋಡ್ತಾ ಇದ್ರೆ ಆಲ್ ಸರ್ವಿಸಸ್ ಅಂತ ಇರುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಆಲ್ ಸರ್ವಿಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಗೊಂದು ಆಪ್ಷನ್ ಬರುತ್ತೆ. ಆಪ್ಷನ್ ಏನಪ್ಪಾ ಅಂತ ನೋಡ್ತಾ ಇದ್ರೆ ಆಟೋ ರೀಫಿಲ್ ವಿತ್ ಗೂಗಲ್. ಸಿಂಪಲ್ ಆಟೋ ವಿತ್ ಗೂಗಲ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತ ನೋಡ್ತಾ ಇದ್ರೆ ಪಾಸ್ವರ್ಡ್ ಅಂತ ಇರುತ್ತೆ. ಬ್ಯಾಕ್ ಬಂದ್ಬಿಡೋಣ. ನೋಡ್ತಾ ಇದ್ರೆ ಗೂಗಲ್ ಪಾಸ್ವರ್ಡ್ ಅಂಡ್ ಮ್ಯಾನೇಜರ್ ಅಂತ ಇರುತ್ತೆ. ಓಕೆನಾ? ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ? ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ಫುಲ್ ಡೀಟೇಲ್ ಎಲ್ಲ ಓಪನ್ ಆಗ್ಬಿಡುತ್ತೆ. ಓಕೆನಾ? ಈ ಒಂದು ಜಾಗದಲ್ಲಿ ನೀವು ಆರಾಮಾಗಿ ನಿಮ್ಮ ಒಂದು ಗೂಗಲ್ ಅಕೌಂಟ್ ಪಾಸ್ವರ್ಡ್ ಅನ್ನು ಇಲ್ಲಿ ತಿಳ್ಕೊಬಹುದು ಗೈಸ್. ಓಕೆನಾ? ಇಲ್ಲಿ ಸೇವ್ ಆಗಿರುತ್ತೆ. ಸಿಂಪಲ್ ಆಗಿ ನೋಡ್ತಾ ಇಲ್ಲಿ ಗೂಗಲ್ ಅಂತ ಇದ್ರೆ ಸಿಂಪಲ್ ಆಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ನೀವು ಮೊಬೈಲ್ ಅಲ್ಲಿ ಲಾಕ್ ಸೆಟ್ ಮಾಡಿರ್ತೀರಲ್ಲ ಆ ಒಂದು ಲಾಕ್ ಅನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ಎಂಟರ್ ಮಾಡ್ಕೊಳ್ಳಿ ತಕ್ಷಣ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ನನ್ನೊಂದು ಫೋನ್ ಅಲ್ಲಿ ಇಮೇಲ್ ಐ ಡಿ ಇದೆ. ನೋಡ್ತಾ ಇದ್ರೆ ಇಲ್ಲಿ ಮೇಲೆ ಇಮೇಲ್ ಐ ಡಿ ಇದೆ. ಸಿಂಪಲ್ ಆಗಿ ಆ ಒಂದು ಇಮೇಲ್ ಐ ಡಿ ಪಾಸ್ವರ್ಡ್ ಇಲ್ಲೇ ಇದೆ. ಓಕೆನಾ? ನೋಡಿದ್ರೆ ಸಿಂಪಲ್ ಆಗಿ ಒಂದು ಕಣ್ಣೈಕನ್ ಇದೆಯಲ್ಲ, ಈ ಒಂದು ಕಣ್ಣೈಕನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ನಾವು ಆ ಒಂದು ಪಾಸ್ವರ್ಡ್ ಅನ್ನು ನೋಡಬಹುದು ಇಲ್ಲಿಂದ. ಓಕೆನಾ? ಇದರಿಂದ ಆರಾಮಾಗಿ ನಿಮ್ಮೊಂದು ಇಮೇಲ್ ಐ ಡಿ ಆಗಿರ್ಬೋದು, ಈಸಿಯಾಗಿ ಪಾಸ್ವರ್ಡ್ ಅನ್ನು ತಿಳ್ಕೋಬಹುದು ಇದ್ರ ಮುಖಾಂತರ. ಓಕೆನಾ? ಸಿಂಪಲ್ ಆಗಿ ಒಂದ್ ಕ್ಲಿಕ್ ಅಲ್ಲೇ. ಓಕೆನಾ? ತುಂಬಾ ಜನ ಹೇಳ್ತಾರೆ ನನ್ನೊಂದು ಇಮೇಲ್ ಐ ಡಿ ಪಾಸ್ವರ್ಡ್ ಮರ್ತೋಗ್ಬಿಟ್ಟಿದ್ದೀನಿ, ನಾನು ಅದಕ್ಕೆ ಕೊಟ್ಬಿಟ್ಟಿದ್ದೀನಿ, ಆದ್ರೆ ಇವಾಗ ಪಾಸ್ವರ್ಡ್ ನನ್ನ ನೆನಪಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ ಅಂತ. ಓಕೆನಾ? ಸಿಂಪಲ್ ಆಗಿ ನಿಮ್ಮ ಹತ್ರ ಏನಾದ್ರು ಫೋನ್ ಇತ್ತಂದ್ರೆ ಸಾಕು, ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಸೆಟ್ಟಿಂಗ್ ಐಕನ್ ಅಲ್ಲಿ ಹೋಗ್ಬಿಟ್ಟು ಸಿಂಪಲ್ ಆಗಿ ನಿಮ್ಮೊಂದು ಜಿಮೇಲ್ ಐ ಡಿ ಪಾಸ್ವರ್ಡ್ ಅನ್ನು ತಿಳ್ಕೋಬಹುದು ಇದ್ರ ಮುಖಾಂತರ ಜಸ್ಟ್ ಒಂದ್ ಕ್ಲಿಕ್ ಅಲ್ಲೇ. ಓಕೆನಾ? ಬಟ್ ಗೈಸ್ ಎಲ್ಲಾನು ಕಂಪ್ಲೀಟ್ಲಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಯಾವ ತರ ಜಿಮೇಲ್ ಐ ಡಿ ಪಾಸ್ವರ್ಡ್ ಅನ್ನು ತಿಳ್ಕೊಳ್ಳೋದು ಜಸ್ಟ್ ಒಂದ್ ಕ್ಲಿಕ್ ಅಲ್ಲೇ. ಓಕೆನಾ? ಮತ್ತೆ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದೇ ಸಲ ಲೈಕ್ ಮಾಡಬಹುದು, ಅಂದ್ರೆ ಕೂಡ ಡಿಸ್ಲೈಕ್ ಮಾಡಬಹುದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.